ಯಾರು ನಿಮ್ದು ಯಾರ್ದು ಪ್ರಾಪರ್ಟಿ ಅಲ್ಲ, ನಿಮ್ಮ ಅಪ್ಪ ಬಿಟ್ಟು ಹೋಗಿದ್ದ ಪ್ರಾಪರ್ಟಿಗೆ ಗಲಾಟೆ. ದಟ್ ದ ರೀಸನ್, ದಿ ಪ್ರಾಬ್ಲಮ್ ಕಮ್ಸ್. ಸಿ ಮೆನಿ ಥಿಂಗ್ಸ್ ವಿಲ್ ಕ್ರಾಪ್ ಇನ್. ಅದಕ್ಕೆ ಕನ್ನಡದಲ್ಲಿ ಗಾದೆ ಇರೋದು, ಹುಟ್ಟ ಅಣ್ಣ ತಮ್ಮಂದರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ. ಒಂದು ತಾಯಿನಲ್ಲಿ ಹುಟ್ಟಂತ ಒಂದು 4 ಜನ ಮಕ್ಕಳನ್ನೇ ಒಂದು ಮೆಂಟಾಲಿಟಿ ಇರಲ್ಲ. ಅದೇ ತಂದೆ, ಅದೇ ತಾಯಿ, ಅದೇ ಡಿಎನ್ಎ. ನಿಮಗೆ ರೋಷ ಇದ್ರೆ ಅವನಿಗೂ ಅಷ್ಟೇ ರೋಷ ಇರುತ್ತೆ. ಮೋರ್ ಸೊ ವೆನ್ ದಿ ವೈ ಕ್ರೋಮೋಸೋಮ್ ಹ್ಯಾಸ್ ಪ್ರಿವೇಲ್ಡ್ ಓವರ್ ದಿ ಎಕ್ಸ್. ನಮ್ಮ ಅಪ್ಪ ನನಗೆ ಏನು ಬಿಟ್ಟಿಲ್ಲ. ಆಯ್ತಪ್ಪ, ನಿಮ್ಮನ್ನು ಬಿಟ್ಟಿದಾರಲ್ಲ ಅಷ್ಟೇ ಸಾಕು. ಸಂತೋಷವಾಗಿದ್ದೀನಿ. ಭಗವಾನ್ ಅವರೇ, ನೀವು ಈ ಮಾತು ಹೇಳ್ಬಾರ್ದು. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವೇದವಾಕ್ಯ. ಈ ಭೂಮಿಗೆ ಬರ್ತಾ ಇದ್ದಂಗೆ ಒಬ್ಬ ವ್ಯಕ್ತಿ ಹುಟ್ಟಾ ಇದ್ದಾಗನೆ 3 ಋಣಗಳನ್ನ ತೆಗೆದುಕೊಂಡು ಹುಟ್ಟಾನೆ. 1 ದೈವ ಋಣ, 2 ಋಷಿ ಋಣ, 3 ಪಿತೃ ಋಣ ಅಂತ. ಅದು 4ನೇದನ್ನು ಮಾಡ್ಬಿಟ್ಟಿದ್ದೀನಿ ನಾನು. ಎಲ್ಲ ಓಪನ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಹೇಳ್ಬಿಟ್ಟಿದ್ದೀನಿ. ಅದು ರಾಷ್ಟ್ರ ಋಣ ಅಂತ. ಇದೇ ದೇಶದಲ್ಲಿ ಯಾಕೆ ಹುಟ್ಟಿದ್ರು, ಇದೇ ಸ್ಥಳದಲ್ಲಿ ಯಾಕೆ ಹುಟ್ಟಿದ್ರು ಅನ್ನೋದನ್ನು ತೋರಿಸೋದಕ್ಕೆ ಒಂದು ರಾಷ್ಟ್ರ ಋಣ, 4ನೇ ಋಣ ಅಂತ. ಅದನ್ನ ಓಲ್ಡ್ ಹಿಂದೂ ಕೋಡಲ್ಲಿರುವಾಗ ಹಿರಿಯರು ಮಾಡಿದ್ರು. ಡಾಕ್ಟರ್ ಆಫ್ ಪಯಸ್ ಅಬ್ಲಿಗೇಷನ್ ಅಂತ. ದೈವ ಋಣನ ನಿಮ್ಮ ಸಾಧ್ಯವಾದ ಮಟ್ಟಿಗೆ ದೇವಸ್ಥಾನಗಳೆಲ್ಲ ಹೋಗಿ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಇಡೀ ದೇವಸ್ಥಾನಕ್ಕೆ ನಿಮ್ಮ ಊರಿನಲ್ಲಿ ಸುಣ್ಣ ಹೊಡೆಯೋದಕ್ಕೆ 1000 ರೂಪಾಯಿ ಬೇಕಾಯ್ತು ಅಂತ ನಿಮ್ಮ ಮನೆಯಿಂದ 10 ರೂಪಾಯಿ ಕೊಡಬೇಕು. ರಥೋತ್ಸವ ಇತ್ಯಾದಿಗಳಲ್ಲಿ ಪಾಲ್ಗೊಳ್ಬೇಕು. ದೇವ್ರು ನಮ್ಮನ್ನ ಅಷ್ಟು ಕೊಡಲಿಲ್ಲ, ಶಕ್ತಿ ಕೊಡಲಿಲ್ಲ, ನನಗೆ 10 ರೂಪಾಯಿ ಕೂಡ ಕಾಂಟ್ರಿಬ್ಯೂಟ್ ಮಾಡೋ ಶಕ್ತಿ ಕೊಟ್ಟಿಲ್ಲ ಅಂತ ಇಟ್ಕೊಳ್ಳಿ. ಇಂಥ ಒಂದು ಬಾಡಿ ಕೊಟ್ಟಿದ್ದನಲ್ಲ, ಹೋಗಿ ಕಸ ಗುಡಿಸಿ ಇನ್ಯಾರೋ ತಂದು ಕೊಟ್ಟಿದ್ದು ಸುಣ್ಣನ ಕುಚ್ಚಮಟ್ಟೆ ತಗೊಂಡು ಬಳಿರಿ. ಅದಾಗ್ಬೋದಲ್ಲ? ಅಲ್ಲಿ ಹಾಕಿರ್ತಕ್ಕಂಥ ದೇವಸ್ಥಾನದಲ್ಲಿ ಬಿಟ್ಟಿರ್ತಕ್ಕಂಥ ಕಚಡ ಪಚಡ ತೆಗೆದ್ರಾಯ್ತು. ಅದನ್ನೇ ಬಸವಣ್ಣವ್ರು ಬರ್ತಿದ್ದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇವನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಎಷ್ಟೆಷ್ಟೋ ಜನ ಕಟ್ಟೋಗಿರ್ತಕ್ಕಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳು ಭೂಕಂಪ ಆದ್ರೆ ಬಿದ್ದೋಗ್ಬಿಡುತ್ತೆ. ಒಳ್ಳೆ ಥಾಟ್ಸು ಏನಾಗಲ್ವಲ್ಲ, ಜಂಗಮ ಕಳಿವಿಲ್ಲ. ಸೊ ಮಾಡಿ, ಅದಾಯ್ತು. ದೈವ ಋಣ ಅಂತ ತಿರ್ಸಿದಾಯ್ತು. ಋಷಿ ಋಣ ಅಂತಂದ್ರೆ, ಋಷಿ ಅಂತಂದ್ರೆ ನಮಗೆ ಚಂದಮಾಮದಲ್ಲೆಲ್ಲ ತೋರಿಸ್ಬಿಟ್ಟು ಗಡ್ಡ ಬಿಟ್ಟಿರಬೇಕು, ಕಮೆಂಟ್ ಹಾಕೊಂಡಿರಬೇಕು, ಒಂದು ದಂಡ ಇಟ್ಕೊಂಡಿರಬೇಕು ಅಂತ ತೋರಿಸ್ಬಿಡ್ತಾರೆ. ಹಳಿ ಮತ್ತೆ ಕೂತ್ಬೇಕು. ಋಷಿ ಅಂದ್ರೆ ಅದಲ್ಲ. ಯಾರ್ಯಾರು ಮಾನವ ಕುಲಕ್ಕೆ ಸಹಾಯ ಮಾಡಿದಾರೋ, ಪ್ರತಿಫಲಾಪೇಕ್ಷೆ ಇಲ್ಲದೆ. ಇಫ್ ಯು ಟೇಕ್ ಇಟ್ ಇನ್ ದಿ ಪ್ರೆಸೆಂಟ್ ಡೇ ಸರ್ಕಮ್ಸ್ಟಾನ್ಸಸ್, ಅಬ್ದುಲ್ ಕಲಾಂ ಡಿಡ್ ನಾಟ್ ಹ್ಯಾವ್ ಎನಿಥಿಂಗ್. ಹಿಸ್ ಮಂತ್ಲಿ ಸ್ಯಾಲರಿ ವಾಸ್ ಆಲ್ಸೋ ಡೆಡಿಕೇಟೆಡ್ ಟು ದಿ ಪೀಪಲ್. ಅದನ್ನ ತಗೊಂಡೋಗಿ ರಾಷ್ಟ್ರಪತಿ ಬಂದಿದ್ದಕ್ಕೆ ರಾಷ್ಟ್ರಪತಿ ಭವನದಲ್ಲೇ ತಮ್ಮ ಕೊಟ್ಟಿದ್ದಂತ ಎಲ್ಲ ಹುಡುಗರನ್ನು ಇಟ್ಟೋದಂತದ್ದು. ಅವ್ರು ಇನ್ನೊಬ್ರು ಇದ್ರು. ಇಂದೋರ್ ಕೊಟ್ಟಿದ್ದನ್ನು ಲಾರಿ ಸಮೇತ ತಗೊಂಡೋಗ್ಬಿಟ್ರು. ಇದು ಋಷಿ ಋಣ. ಹಂಗೆ ಯಾರೋ ನಮ್ಮ ಈ ಒಂದು ಅನುಕೂಲಕ್ಕೋಸ್ಕರ ಮಾಡಿದ್ದಾರೆ ಅಂತವ್ರನ್ನೆಲ್ಲ ಋಷಿಗಳು ಅಂತ. ಆ ಋಷಿಗಳು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾನವದ ಕುಲಕ್ಕೆ ಒಳತಿಗಾಗಿ ಕಷ್ಟಪಟ್ಟಿದ್ದಾರೆ. ಅವ್ರು ಯಾವುದೇ ರೀತಿಯಾದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕೇಳಿಲ್ಲ ರೈಟ್ನ. ಅವ್ರ ಅಬ್ಬಾ ಅಂತ ಕೇಳಿದ್ದು ಅಂದ್ರೆ ಅವ್ರ ಅಂಕಿತ ಕೇಳ್ಕೊಂಡ್ರು. ಕೂಡಲ ಸಂಗಮ ದೇವ ಅಂತ ಕೇಳ್ಕೊಂಡ್ರು. ಚೆನ್ನಮಲ್ಲಿಕಾರ್ಜುನ ಅಂತ ಅಕ್ಕಮಹಾದೇವಿ ಅವರು ಕೇಳ್ಕೊಂಡ್ರು. ಪುರಂದರ ವಿಠಲ ಅಂತ ಪುರಂದರದಾಸರು ಕೇಳ್ಕೊಂಡ್ರು. ಆದಿಕೇಶವ ಅಂತ ಕನಕದಾಸರು ಕೇಳ್ಕೊಂಡ್ರು. ಇಷ್ಟೇ ಅವ್ರು ಕೇಳ್ಕೊಂಡಿದ್ದು. ಮತ್ತೆ ಮಹಾದೇವಿ ಅವರು ಅದನ್ನೇ ಬರ್ಬಿಟ್ಟು 2 ಪದ ಈಚೆ ಕಚ್ಚೆ ಹಾಕ್ಬಿಟ್ಟು ಬೇರೆ ಬರ್ಬಿಟ್ಟು ಆ ಕೇಸ್ ಹಾಕಿದ್ರು. ನೋಡ್ರಿ, ಅಕ್ಕಮಹಾದೇವಿ ಚೇಂಜ್ ಮಾಡಿದ್ರೆ ಮತ್ತೆ ಮಹಾದೇವಿ ಅವರು ಬೇಡ ಅಷ್ಟೇ ಕೇಳ್ಕೊಂಡಿದ್ದು. ನೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿಯಲ್ಲಿ. ಅದು ಜಡದಾಸಿಮಯ್ಯ ಬರೀತಾನೆ. ಇಳೆ ನಿನ್ನ ದಾನ, ಮಳೆ ನಿನ್ನ ದಾನ, ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ ಅಂತ. ಸಾಕು ಸ್ಟಾಪು ಅಂತ ಇದ್ದಾರೆ. ನೋಡಿದ್ರೆ ವಿಪರೀತ ಮಳೆ ಬಂದ್ಬಿಟ್ಟು ಏನಾಯ್ತು ಅಂತ. ಸೊ ಸಾಕು ಅಂತ ಹೇಳ್ತಾರೆ. ಬೀಸೋ ಸುಳಿ ಗಾಳಿಯು ನಿನ್ನ ದಾನವಯ್ಯ, ನಿನ್ನ ದಾನವನ್ನು ಅನ್ಯರನ್ನ ಬಗಳುವ ಕುನ್ನಿಗಳನ್ನ ಬಿಡೆ ರಾಮನಾಥ ಅಂತ ಜಡದಾಸಿಮಯ್ಯ ಬರೀತಾನೆ. ಕೊಟ್ಟಂತ ಭೂಮಿ ಅವನ ದಾನ, ಕೊಟ್ಟಂತ ಗಾಳಿ ಅವನ ದಾನ, ಮಳೆ ಅವನ ದಾನ. ದಟ್ಸ್ ವೈ ವಿ ಸೇ ನಾ ವಿಷ್ಣು ಪೃಥ್ವಿಪತಿ ಅಂತ. ದಟ್ಸ್ ವೈ ವಿ ಸೇ ದಿ ಗವರ್ನಮೆಂಟ್ is the owner of the entire land and all others are only licensee as against the government. vis-a-vis the third party you are the owner. ಯಾಕಂದ್ರೆ ಭಗವಂತ ಕೊಟ್ಟಿದ್ದು. ನಾವು ಬರೋದು ಮುಂಚಿತವಾಗಿ ಎಷ್ಟೋ ದಿನದ ಮುಂಚೆ ಅದನ್ನೆಲ್ಲ ರೆಡಿ ಮಾಡಿ ಫಲ ಬರ್ತಕ್ಕಂಥ ವೃಕ್ಷಗಳನ್ನೆಲ್ಲ ಇಟ್ಟು. ಯಾವತ್ತು ಮೊದಲನೇ ದಿನ ನೀವು ಭತ್ತ ಕಂಡಿದ್ದನ್ನ ಹೇಳ್ಬೇಕಲ್ಲ. ಯಾರು ಏನೋ ತಂಕೊಂಡ್ ಬರ್ಲಿಲ್ವಲ್ಲ, ಯಾವ ದಿನ ಇರ್ಲಿಲ್ವಲ್ಲ. ಭತ್ತ ಬೆಳೆದ್ರು, ಗೋಧಿ ಬೆಳೆದ್ರು, ರಾಗಿ ಬೆಳೆದ್ರು. ಅಲ್ಲಿ ಸೂಗೂರು ಅಂತಿದೆ ಕಲಬುರಗಿ ಹತ್ರ. ಅಲ್ಲಿ ಆ ಸೂಗೂರಿನ ಒಳಗಡೆ ಒಂದು ಹಿಲಕ್, ಸ್ಮಾಲ್ ಹಿಲಕ್, ಸೇ ಅಬೌಟ್ 300 ಫೀಟ್ ಇದೆ. ಅಲ್ಲಿ ಯಾರು ಉತ್ತಲ್ಲ ಬಿತ್ತಲ್ಲ. ಪ್ರತಿ ವರ್ಷ 3 ಬಣ್ಣದ ಅಕ್ಕಿ ಬೆಳೆಯುತ್ತೆ. ಉತ್ತಲ್ಲ ಬಿತ್ತಲ್ಲ ಹೆಂಗ್ ಬೆಳೆಯುತ್ತೆ? ಇದನ್ನ ಭಗವಂತ ನಮಗೆ ನಾವು ಬರೋದಕ್ಕೆ ಮುಂಚಿತವಾಗಿ ಇಟ್ಟೋಗಿದ್ದ. ಊಟ ಇಟ್ಟ, ತಿಂಡಿ ಇಟ್ಟ, ಫಲ ಬಿಡತಕ್ಕಂಥ ವೃಕ್ಷ ಇಟ್ಟ. ನಾವೇನ್ ಮಾಡ್ತಾ ಇದೀವಿ? ಹೊಡೆದಾಗ್ತಾ ಇದೀವಿ. ಸೊ ಆ ಋಣ ತೀರಿಸಲಿಲ್ಲ ಋಷಿ ಋಣ. ಸೊ ದೈವ ಋಣ, ಋಷಿ ಋಣ, ಇನ್ ಪಿತೃ ಋಣ. ಬ್ರಿಟಿಷರೇ ಇದನ್ನ ಒಪ್ಕೊಂಡ್ಬಿಟ್ಟು ಮಾಲಯ ಅಮಾವಾಸ್ಯನ ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅಂತ ಮಾಡಿಟ್ಟು ಹೋದ್ರು. ಪ್ರೀ ಇಂಡಿಪೆಂಡೆನ್ಸ್ ಹಾಲಿಡೇ ಅದು ಮಾಲಯ ಅಮಾವಾಸ್ಯೆ. ಎಲ್ಲ ಜನರು ಪಿತೃಗಳಿಗೋಸ್ಕರ ಒಂದಿನ ಮಾಡ್ತಕ್ಕಂಥ ಮಾಲಯ ಅಮಾವಾಸ್ಯೆ. ಮುಸಲ್ಮಾನರಲ್ಲಿದೆ, ಕ್ರಿಶ್ಚಿಯನ್ರಲ್ಲಿದೆ ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ. ಇಲ್ಲಿ 41ನೇ ದಿವಸದಲ್ಲಿ ಊಟ ಹಾಕ್ತಾರೆ. ಎಲ್ಲರಲ್ಲೂ ಇದೆಲ್ಲ ಅದು. ಯಾಕೆ ಹಾಕ್ಬೇಕನ್ನ? ಪಿತೃ ಋಣ. ಇನ್ನು ಲಾಸ್ಟ್ ಒಂದು ರಾಷ್ಟ್ರ ಋಣ ಅಂತ. ರಾಷ್ಟ್ರ ಋಣದ ಬಗ್ಗೆ ಇನ್ನೊಂದಿನ ಎಲ್ಲರೂ ಬೇರೆ ಕಡೆ ಲೆಕ್ಚರ್ ಕೊಡ್ತೀನಿ. ನಾಳೆ ಸೈಂಟ್ ಮಾರ್ಕಸ್ ಹಾಸ್ಪಿಟಲ್ ಕರೆದ ಅಲ್ಲೋಗಿ ಲೆಕ್ಚರ್ ಕೊಡ್ತೀನಿ. ಸ್ವಾತಂತ್ರ್ಯೋತ್ಸವಕ್ಕೆ ಬೇಕಾದಷ್ಟು ಕಡೆ ಹೇಳಿದ್ದೀನಿ. ಯೂನಿವರ್ಸಿಟಿನಲ್ಲಿ ಹೋಗಿ ಹೇಳಿದ್ದೀನಿ. ಆ ಭಕ್ತಿ, ರಾಷ್ಟ್ರ ಋಣ, ರಾಷ್ಟ್ರ ಪ್ರೇಮ, ರಾಷ್ಟ್ರದ ಎಲ್ಲ ಲಾಂಛನಗಳನ್ನ ಗೌರವಿಸ್ತಕ್ಕಂಥದ್ದು. ಆರ್ಟಿಕಲ್ 21 ಏನೇ ಹೇಳಿ, ಜಜ್ಮೆಂಟ್ ಏನೇ ಹೇಳಿ, ಅದು ನಿಮ್ಮ ಕರ್ತವ್ಯ. ಅದನ್ನ ಕರ್ತವ್ಯ ಮಾಡೋದಕ್ಕೆ, ಋಣ ತೀರಿಸೋದಕ್ಕೆ ಯಾವ ಜಜ್ಮೆಂಟು ಬೇಕಾಗಿಲ್ಲ. ಸೊ ನಿಮ್ಮ ತಂದೆಯವರು ಏನು ಬಿಟ್ಟಿಲ್ಲ ಅಂದ್ರೆ ನಿಮ್ಮನ್ನು ಬಿಟ್ಟಿದ್ದಾರೆ. ನಿಮ್ಮನ್ನು ಬಿಟ್ಟಿರೋದೇನೇ ಒಂದು ಸುಕೃತ. ಹೋಗಿ ನೋಡ್ಕೊಂಬನ್ನಿ. 2 ಕಿಲೋಮೀಟರ್ಗೆ ಒಂದೊಂದು IVF ಸೆಂಟರ್ ಇದೆ. 2 ಕಿಲೋಮೀಟರ್ಗೆ. ನನಗೆ ನೆನಪಿರೋ ಪ್ರಕಾರ ಶೇಷಾದ್ರಿಪುರದಲ್ಲಿ ದೇಸಾಯಿ ನರ್ಸಿಂಗ್ ಹೋಮ್ ಬಿಟ್ಟರೆ ಬೆಂಗಳೂರಿನಲ್ಲಿ ಯಾವ IVF ಸೆಂಟರ್ ಇರಲಿಲ್ಲ. ಎಲ್ಲ ಸರಿಯಾಗಿರ್ತಾರೆ. ಯಾಕೆ ಮಕ್ಕಳಾಗೋದಿಲ್ಲ? ಬಯಾಲಜಿಕಲಿ ಬೋತ್ ಆರ್ ಫಿಟ್ ಅಂಡ್ ಫೈನ್. ಪಿತೃ ಋಣ ಎಷ್ಟು ಇಂಪಾರ್ಟೆಂಟ್ ಆಯ್ತು ಇಲ್ವ ಈಗ? ಮತ್ತೆ ನಿಮ್ಗೆ ಅಂತ ಚೆನ್ನಾಗಿ ಎಲ್ಲ ಚೆನ್ನಾಗಿರ್ತಕ್ಕಂಥ ಸದೃಢವಾಗಿರ್ತಕ್ಕಂಥ ನಿಮ್ಮನ್ನು ಬಿಟ್ಟೋಗಿದ್ದಾರೆ ಅಂದ್ರೆ ನಮ್ಮಪ್ಪ ಏನು ಬಿಟ್ಟೋಗಿಲ್ಲ ಬೇಡ. ಏನೋ ಬಿಟ್ಟು ಹೋಗದೇದಾಗ್ಲೂ ಅಲ್ಲ, ಏನೋ ಬಿಟ್ಟು ಹೋಗದೇದಾಗ್ಲೂ ಕೂಡ ಅವ್ರು ಏನಾದ್ರು ಸಾಲಾಗಿಲ್ಲ ಬಿಟ್ಟಿದ್ರೆ ಅದನ್ನ ನಾನು ತೀರಿಸಬೇಕು ಅಂತ ಪೌತ್ರೈಹಿ ಅಂತ ಪದ ಡಾಕ್ಟ್ರಿನ್ ಆಫ್ ಪಯಸ್ ಅಬ್ಲಿಗೇಷನ್ ಅಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಜಜ್ಮೆಂಟ್ ಇದೆ. ಶ್ರೀಧರ ವರ್ಸಸ್ ಮಹಿಧರ ಅಂತ 3ನೇ ಶತಮಾನದ್ದು. ನಮ್ಮ ಲೈಬ್ರರಿ ಇದೆ. ಅಮ್ಮ ತರಿಸಿದ ಪುಸ್ತಕನ ನೋಡ್ಕೊಳ್ಳಿ, ಆಮೇಲೆ ಕೊಡ್ತೀನಿ. 3ನೇ ಶತಮಾನದ ಕೇಸು ಇದು. ಶ್ರೀಧರ ವರ್ಸಸ್ ಮಹಿಧರ ಅಂತ ಕೇಸು. ಆ ಶ್ರೀಧರ ಅಂತಕ್ಕಂಥ ಪ್ಲೇಂಟಿಫ್, ಮಹಿಧರ ಅಂತಕ್ಕಂಥ ಡಿಫೆಂಡೆಂಟ್. ಮಹಿಧರ ಅನ್ನೋನು 4ನೇ ತಲೆ ಶ್ರೀಧರಂಗೆ ಮರಿ ಮಗ ಆಗ್ಬಿಡ್ತಾನು. ಅವರಪ್ಪ ತೀರ್ಕೊಂಡು ಹೋಗ್ಬಿಡ್ತಾರೆ. ಈ ಮೊನ್ನೆ ಕೋವಿಡ್ ಬಂದಾಗೆ ಅಂತ ಇಟ್ಕೊಳ್ಳಿ. ಇದು ಪಾಟ್ಲಿಪುತ್ರದಲ್ಲಿ ನಡೆದಂತ ಕೇಸು, ಈಗಿನ ಪಾಟ್ನಾ ಆಯ್ತಲ್ಲ. ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಶ್ರೀಧರ ಅನ್ನೋನು ಮಹಿಧರ ಅವ್ರ ಮುತ್ತಾತನಿಗೆ 10,000 ರೂಪಾಯಿ, ಇವಾಗಿನ ರೂಪಾಯಿ, ಆಗ ಡ್ರಮ್ಮಮ್ ಅಂತ, ಆಗ ಕರೆನ್ಸಿ ವ್ಯಾಲ್ಯೂ ಇದೆ ಡ್ರಮ್ಮಮ್ ಅಂತ, 10,000 ಡ್ರಮ್ಮಮ್ನ ಡೆಪಾಸಿಟ್ ಇಡ್ತಾನೆ. ಎಷ್ಟು? 2% ಇಂಟ್ರೆಸ್ಟ್ ಪರ್ ಮಂತ್ ಅಂತ. ಸೊ ಈ 3% ಆಗಿರೋದ್ರಲ್ಲಿ ಏನು ತೊಂದರೆ ಇಲ್ಲ. ಅವತ್ತೇ 2% ಪರ್ ಮಂತ್ 200 ರೂಪೀಸ್ ವಾಪಸ್ ತಿಂಗಳಿಗೆ ಇಂಟ್ರೆಸ್ಟ್ ಕೊಡಬೇಕು ಅಂತ. 10,000 ಡ್ರಮ್ಗೆ 200 ಡ್ರಮ್ ಕೊಟ್ಟಿರ್ತಾನೆ. ಇದು ನಾಟ್ ಡಿಸ್ಪ್ಯೂಟ್. ಆ ಥರ ಅವನು 2 ತಿಂಗಳು ಇಂಟ್ರೆಸ್ಟ್ ಕೊಟ್ಟಿರ್ತಾನೆ. ಈ ಕೋವಿಡ್ ಬಂದಾಗ ಒಂದು ಭೀಕರವಾಗಿರ್ತಕ್ಕಂಥ ಒಂದು ರೋಗ ಬರುತ್ತೆ. ಅವರ ಯಾರು ಇಸ್ಕೊಂಡಿರ್ತಾನೆ, ಮಹಿಧರನ ಮುತ್ತಾತ, ತಾತ ಮತ್ತೆ ತಂದೆ, ಇವ್ರು 3 ಜನ ತೀರ್ಕೊಂಡು ಹೋಗ್ತಾರೆ. ಸೊ ಈಗ ಮಹಿಧರ ದುಡ್ಡು ಇಟ್ಕೊಂಡಿದ್ದಾನೆ. ಶ್ರೀಧರ ಅವನ ಮೇಲೆ ಕ್ಲೈಮ್ ಮಾಡ್ತಾನೆ, ಕೊಡಿ ಅಂತ.
ಅವ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಅವ್ನು ಮೊದಲು ಕೊಟ್ಬಿಡಕ್ಕೆ ತಯಾರಾಗಿರ್ತಾನೆ. ಎಂಗೇಜಸ್ ಸೀನಿಯರ್ ಕೌನ್ಸಿಲ್ ಯು ಸಿ. ಐ ಆಮ್ ನಾಟ್ ಜೋಕಿಂಗ್, ಇಟ್ಸ್ ಆಲ್ ದೇರ್ ಇನ್ ದಿ ಕೇಸ್. ಆಯ್ತಲ್ಲ, ಆ ವ್ಯಕ್ತಿ ಇಟ್ಕೊತಾನೆ, ಆ ವ್ಯಕ್ತಿ ಹೆಸರು ಹಾಕ್ತಾರೆ ಸೀನಿಯರ್ ಕೌನ್ಸಿಲ್, ಸ್ಮಾರ್ತ ಧುರಂಧರ ಅಂತ ಅವನ ಹೆಸರು. ಸೀನಿಯರ್ ಕೌನ್ಸಿಲ್ ಹೆಸರಿದೆ, ದುರಂಧರ. ಹೆಸರೇ ಆಗಿದೆ ಸ್ಮಾರ್ತ ಧುರಂಧರ ಅಂತ ಅವನ ಹೆಸರಿದೆ ಸೀನಿಯರ್ ಕೌನ್ಸಿಲ್ ಹೆಸರು ಆ ಕೇಸಲ್ಲಿ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಲಾ ಎಲ್ಲ ಓದ್ಬಿಟ್ಟು ಪೌತ್ರೈಹಿ ಅಂತಿದೆ, ನಿನ್ ಮರಿಮಗ ಮೊಮ್ಮಗ ಅಲ್ಲ, ಅದರಿಂದ ಕೊಡಬೇಕಾಗಿಲ್ಲ ಅಂತ ಡಿಫೆನ್ಸ್ ಹಾಕೋಣ ನಡಿ ಅಂತ 10,000 ಡ್ರಮ್ ಮುಳಿಯುತ್ತೆ ಅಂತ ಹೋಗ್ತಾನೆ ಅವನು. ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತಾನೆ. ಈಗ ಭಗವಾನೇ ಜಡ್ಜು ಏನ್ ಮಾಡ್ಬೇಕು, ಓದಿದ್ರು, ಆಗ ರಾಜ ಜಡ್ಜು ಅವ್ರು ಓದಿದ್ರೆ ಪ್ಲೇನ್ ರೀಡಿಂಗ್ ಪೌತ್ರೈಹಿ ಅಂತಿದೆ, ಮೊಮ್ಮಕ್ಳು ಸ್ಟಾಪ್. ಇವಾಗ ಮರಿಮಗ, ಸೊ ಕ್ಲೀನ್ ಇಂಟರ್ಪ್ರಿಟೇಷನ್ ಸಾಕು, ಹೋಯ್ತು, ಸೂಟ್ ಬಿ ಡಿಸ್ಮಿಸ್ಡ್ ಅಂತ. ರಾಜನ್ ಅನ್ಸುತ್ತೆ, ಎಲ್ಲ ಇವನ 10,000 ಕೂತ್ಕಡೆ ನುಂಗ್ಬಿಟ್ನಲ್ಲ, ಏನ್ ಇವಾಗ ಅಂತ ಒಳಗಡೆಯಿಂದ ಶುರು ಆಗುತ್ತೆ. ಇದು ನ್ಯಾಯ ಅಲ್ಲ, ಏನಾದ್ರು ಮಾಡಬೇಕು ಅಂತ. ಏನ್ ಮಾಡಿದ್ರು, ರೆಫರ್ ಟು ಲಾರ್ಜರ್ ಬೆಂಚ್ ಫಾರ್ ಇಂಟರ್ಪ್ರಿಟೇಷನ್. ಯಾವ ಲಾರ್ಜರ್ ಬೆಂಚ್ ಅಂದ್ರೆ ಪಂಡಿತರಿಗೆ ಕಳಿಸ್ತಾರೆ ಆ ಕ್ವಶ್ಚನ್ ಫ್ರೇಮ್ ಮಾಡಿ, ವೆದರ್ ದಿ ಅಸೆಟ್ಸ್ ಇನ್ ದಿ ಹ್ಯಾಂಡ್ಸ್ ಆಫ್ ಮೈದರ ಕುಡ್ ಬಿ ಟ್ರೀಟೆಡ್ ಆಸ್ ದಿ ಲಯಬಿಲಿಟಿ ದಟ್ ಶುಡ್ ಪೇ ಟು ದಿ ಶ್ರೀಧರ ಅಂತ ಕ್ವಶ್ಚನ್ ಫ್ರೇಮ್ ಮಾಡಿ ಕಳಿಸ್ತಾನೆ. ಇದೆಲ್ಲ 3ನೇ ಶತಮಾನ. ನಿಮಗೆ ಎಲ್ಲ ಲಾ ಕಾಲೇಜಲ್ಲಿ ಹೇಳ್ಕೊಟ್ಟಿದ್ದು 15ನೇ ಸೆಂಚುರಿ 16ನೇ ಸೆಂಚುರಿನಲ್ಲಿ ಇಂಗ್ಲಿಷ್ ಕಂಡಿಡ್ಕೊಂಡ್ಬಿಟ್ರು. ಕ್ವೀನ್ಸ್ ಬೆಂಚು, ಕಿಂಗ್ಸ್ ಬೆಂಚು, ಸಾಲಮನ್ ಅಂಡ್ ಸಾಲಮನ್ ಕೋ, ಇವೆಲ್ಲ ಸುಳ್ಳು ಆಯ್ತಾ. ರೇಲೆಂಟ್ ಲೆಕ್ಚರು ಬರೀ ಇಂತವೆ ಇದೆ ಸುಳ್ಗಾಡ್ ಎಲ್ಲಾನು. ಅದನ್ನೆಲ್ಲ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ಬಿಟ್ರು ಅಂದ್ರೆ, ಅವರು ನಮ್ಮ ಮಹಾನ್ ಬುದ್ಧಿವಂತರು, ನೀವು ಶತದಡ್ರು, ನೀವು ಮೂರ್ಖರು, ನಿಮ್ಗೆ ಏನು ಗೊತ್ತಿರಲಿಲ್ಲ ಅಂತ ತಲೆ ತುಂಬಿಟ್ರು. ನಾವು 5 ನಂಬರ್ ಬರ್ತೇವೆ, ಅವೇ ಬರ್ತಿದ್ದು. ನನ್ನ ಮಗನೂ ಈಗ ಅದೇ ಬರೀತಾ ಇದ್ದಾನೆ, ಯಾಕಂದ್ರೆ ಬಿಟ್ಟು ಬೇರೆ ಇಲ್ಲ ಸಿಲೆಬಸ್ ಅಲ್ಲಿ. ಇದು 3ನೇ ಶತಮಾನದ ಕೇಸ್ ನಾನು ಹೇಳ್ತಿರೋದು. 3ನೇ ಶತಮಾನದಲ್ಲಿ ಬಟ್ಟೆ ಹಾಕೊಳ್ಳಕ್ಕೆ ಬರ್ತಿರಲಿಲ್ಲ ಈ ಬ್ರಿಟಿಷ್ ಅವ್ರಿಗೆ, ಬೇರೆ ಇನ್ನೇನು ಬೇಡ, ಬಟ್ಟೆ ಹಾಕೊಳ್ಳಕ್ಕೆ ಬರ್ತಿರಲಿಲ್ಲ. ಹಿಸ್ಟಾರಿಯನ್ ಬರೀತಾನೆ, ಸಿವಿಲೈಸೇಷನ್ ಇರಲಿ, ಬಟ್ಟೆ ಹಾಕೊಳ್ಳಕ್ಕೆ ಬರ್ತಿರಲಿಲ್ಲ ಅವ್ರಿಗೆ. ಇದು 3ನೇ ಶತಮಾನದ ಕೇಸು. ಅಲ್ಲಿ ಏನಾಗುತ್ತೆ, ಇವರು ಅದನ್ನ ಪಂಡಿತರು ತೀರ್ಮಾನ ಮಾಡ್ತಾರೆ, ಹೌದು ಟ್ರೂ ಇಂಟರ್ಪ್ರಿಟೇಷನ್ ಕೊಟ್ರೆ, ಏನೋ ಲಿಟರಲ್ ಇಂಟರ್ಪ್ರಿಟೇಷನ್ ಅಂತ ನೋಡಿ, ಇವತ್ತು ನೀವು ಮ್ಯಾಕ್ಸ್ವೆಲ್ ಹೇಳ್ತಾನಲ್ಲ ಹಂಗೆ ಲಿಟರಲ್ ಇಂಟರ್ಪ್ರಿಟೇಷನ್ ಕೊಟ್ರೆ, ಇವ್ರು ಹೇಳ್ತಿರ್ತಕ್ಕಂಥದ್ದು ಪೌತ್ರೈಹಿ ಅನ್ನೋದಕ್ಕೆ ಮೊಮ್ಮಗಂಗೆ ಮೊಮ್ಮಕ್ಕಳು ಅವ್ರಿಗೆ ನಿಂತು ಹೋಗುತ್ತೆ. ಆದ್ರೆ ಈ ಕೇಸಲ್ಲಿ ಮಹಿದರ ಅವರ ಮುತ್ತಾತ ಇಸ್ಕೊಂಡಂತ 10,000 ರೂಪಾಯಿ ಈಗ ಇವನ್ ಕೈಯಲ್ಲಿದೆ. ಸೊ ಆ ದುಡ್ಡಿಗೆ ಸಂಬಂಧಪಟ್ಟಂತ ಕರಾರುಗಳು ಏನಿರುತ್ತೆ, ಅದು ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಇಂದ ಹೊರಗಡೆ ಹೋಗುತ್ತೆ. ಆಸ್ತಿ ಇಲ್ಲದೆ ಇದ್ದಾಗ ನಿನ್ನ ಆಸ್ತಿಯಿಂದ ತೀರಿಸಬೇಕಾದಂತದ್ದು ಮೊಮ್ಮಗನ ಕರ್ತವ್ಯ. ಆಸ್ತಿ ಆ ವ್ಯಕ್ತಿಯಲ್ಲಿ ಬಂದ್ಬಿಡ್ತು ಅಂತಂದ್ರೆ ಆಸ್ತಿ ಜೊತೆಗೆ ಋಣವೂ ಕೂಡ ಬರ್ತಾ ಹೋಗುತ್ತೆ. ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ ಅಂತ ಬರೆದ್ಬಿಟ್ಟು ಇಂಟರ್ಪ್ರಿಟೇಷನ್ ಮಾಡಿ, ಈ ಕೇಸಲ್ಲಿ ಅವನ ಹತ್ರ ದುಡ್ಡಿದೆ, ಅದರಿಂದ ಅವನ ಜೊತೆಗೆ ಲಯಬಿಲಿಟಿನೂ ಇದೆ, ದೇರ್ ಫಾರ್ ಸೂಟ್ ಇಸ್ ಟು ಬಿ ಡಿಕ್ರೀಡ್ ಅಂತ ಬರೆದ್ರು. ಒಪಿನಿಯನ್ ತಗೊಂಡ್ರು, ಲಾರ್ಜರ್ ಬೆಂಚ್ ರೆಫರೆನ್ಸ್ ಆನ್ಸರ್ ಆಯ್ತು, ಪಾಪ ಸಿಂಗಲ್ ಜಡ್ಜ್ ಬಂತು, ಸಿಂಗಲ್ ಜಡ್ಜ್ ಡಿಕ್ರೀಡ್ ದಿ ಸೂಟ್. ಅಲ್ಲಿ ಬರೆದ್ರು, ಲಯಬಿಲಿಟಿ ಪಾಸಸ್ ಆನ್ ವಿತ್ ದಿ ಪ್ರಾಪರ್ಟಿ, ದೇರ್ ಫಾರ್ ಡಾಕ್ಟ್ರಿನ್ ಆಫ್ ಪಯಸ್ ಆಬ್ಲಿಗೇಷನ್ ಇಸ್ ನಾಟ್ ಅಪ್ಲಿಕಬಲ್ ಟು ದಿ ಮಹಿದರ ಬಿಕಾಸ್ ಹಿ ಹಸ್ ಎಂಜಾಯ್ಡ್ ದಿ ಪ್ರಾಪರ್ಟಿ ಲೆಫ್ಟ್ ಬಿಹೈಂಡ್ ಬೈ ಹಿಸ್ ಮುತ್ತಾತ ಅಂತ. ಫೈನ್, ವೆರಿ ಗುಡ್, ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಂತ. ಅಲ್ಲಿ ನಿಲ್ಲಿಸಲಿಲ್ಲ ಅವರು. ಫಾರ್ ಹ್ಯಾವಿಂಗ್ ಟೇಕನ್ ಎ ಫಾಲ್ಸ್ ಪ್ಲೀ, a vexatious plea which will ultimately affect the law and order in the society, Sanad of Smartha Dhurandhara was cancelled. ದುರಂಧರ ಆಯ್ತು. What more you want? Plaint, written statement, issues, then reference to larger bench, interpretation, answered reference answer, then suit is finally decided on merits and also penal action. What more you want in a case like this? 3rd century ರಾಮಜೋಯಿಸ್ ಪುಸ್ತಕದಲ್ಲಿದೆ, ಇಲ್ಲಿ ನಾವು ತರಿಸಿಟ್ಟಿರ್ತೀನಿ, ಆಸಕ್ತರು ಬೇಕಾದ್ರೆ ಇನ್ನೊಂದು ಸತಿ ನೋಡ್ಕೋಬಹುದು. ಒಂದು ಸತಿ ಆ ಕಡೆ ಕೂತಿದ್ದ ತರಿಸಿಟ್ಟಿದೆ, ಈಗಲೂ ನೋಡ್ಕೋಬಹುದು. ನಮ್ಮ ಲೈಬ್ರರಿ ಪುಸ್ತಕ ಇದೆ, ರಾಮಜೋಯಿಸ್ ಅವರ ಬುಕ್ ಲೀಗಲ್ ಅಂಡ್ ಕಾನ್ಸ್ಟಿಟ್ಯೂಷನಲ್ ಹಿಸ್ಟರಿ, ಆ ಪುಸ್ತಕದಲ್ಲಿ ಇದು ರೆಫರ್ ಆಗಿದೆ. ಮೂಲತಃ ಮೈನ್ಸ್ ಹಿಂದೂ ಲಾನಲ್ಲಿ ಇದೆ, ಇಷ್ಟು ವಿವರವಾಗಿಲ್ಲ. ರಾಮಜೋಯಿಸ್ ಅವರು ಅದನ್ನು ಕಷ್ಟಪಟ್ಟು ತರಿಸಿದ್ದಾರೆ, ಬಿಕಾಸ್ ಇಸ್ ಲಾರ್ಡ್ಶಿಪ್ ಸಬ್ಸಿಕ್ವೆಂಟ್ಲಿ ವಾಂಟೆಡ್ ಟು ಬ್ರಿಂಗ್ ದಿಸ್ ಆಸ್ ಎ ಕೇಸ್ ಲಾ ಇಟ್ಸೆಲ್ಫ್. ಯಾಕಂದ್ರೆ ಲಾರ್ಡ್ಶಿಪ್ ವಾಸ್ ಅದೇ ಗವರ್ನರ್ ದೇರಿಸಿ ಇನ್ ಬಿಹಾರ್. ಆಮೇಲೆ ಏನೂ ಆಗಲಿಲ್ಲ. ನಾನು ಅವ್ರ ಹತ್ರ ಚರ್ಚೆ ಮಾಡಿದ್ದೆ, ಅವಾಗೆಲ್ಲ ಸರ್ ಅದು ಓದಿದ್ದೀನಿ ನಾನು ಕೇಸ್ ಅಂತ ಹೇಳಿ. ಓದೋದಲ್ಲ, ಆ ಕೇಸ್ ನನ್ನ ಥೀಸಿಸ್ ಅಲ್ಲಿ ಬರ್ದಿದ್ದೀನಿ ನಾನು, LLM ಥೀಸಿಸ್ ಅಲ್ಲಿ ರೆಫರ್ ಮಾಡಿ. 3ನೇ ಶತಮಾನದಲ್ಲಿ ಈ ರಾಷ್ಟ್ರದಲ್ಲಿ ಇಂಥದ್ದಿತ್ತು. ಇವಾಗ ಎಲ್ಲಿಗೆ ಹೋಗಿ ತಲುಪಿದೀವಿ, ಪ್ರೊನೋಟೆ ತಿದ್ದಿದ್ದೀವಿ, ಸಿಗ್ನೇಚರೇ ನಂದಲ್ಲ, ಸಾಹೇಬ್ರೇ ಸರಿ ಇಲ್ಲ, ಏನ್ ಬೇಕಾದ್ರೆ ಬರೀಬೋದು, ನಾನೇ ಅಲ್ಲ ಏನ್ ಬೇಕಾದ್ರೆ ಬರೀಬೋದು. ವೈ ಆಮ್ ಟೆಲಿಂಗ್ ಯು ಈಸ್, ಯಾರು ಕೂಡ ತಂದೆ ತಾಯಿ ನನಗೇನು ಬಿಟ್ಟು ಹೋಗಿಲ್ಲ ಅನ್ಬಾರ್ದು. ನಮ್ಮನ್ನು ಬಿಟ್ಟು ಹೋಗಿದಾನಲ್ಲ ಅದೇ ಆಸ್ತಿ. ಶಿವರಾಜ್ ಪಾಟೀಲ್ ಸಾಹೇಬ್ರು ಬರೀತಾರೆ ನೋಡಿ, ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಸ್ಪಷ್ಟವಾಗಿ ಬರ್ಬಿಟ್ಟಿದ್ದಾರೆ. ಮುಂಜಾವಿ ಒಂದು ನುಡಿಕಿರಣ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಶಿವರಾಜ್ ಪಾಟೀಲ್ ಸಾಹೇಬ್ರು, ಮಕ್ಕಳಿಗಾಗಿ ಯಾವುದೇ ಆಸ್ತಿಯನ್ನು ಬಿಡಬೇಡಿ, ಬಿಟ್ರೆ ಹಿಂಗೆ ಇನ್ನೊಂದು RFA ಅದ್ರ ಬದಲು ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ. ಬಹಳ ಸುಂದರವಾಗಿರ್ತಕ್ಕಂಥ ನುಡಿಗಳು. ಅವೆಲ್ಲ ಯಾಕೆ ಬರಬೇಕು ಅಂತಂದ್ರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್. ಸಿ, ನಾವು ಮಕ್ಕಳಿಗೆ ಅವ್ರನ್ನ ಸ್ವಂತ ನಿಂತ್ಕೊಳ್ಳೋಕೆ, ಸ್ವಂತ ಬೆಲೆ ಮೇಲೆ ನಿಂತ್ಕೊಳ್ಳೋ ಕಾಲನ ಮಾಡ್ತಕ್ಕಂಥ ಕೊಡಬೇಕು. ನಾನು ಯಾವುದೋ ಒಂದು ಬಿಲ್ ಬರೆಯುವಾಗ ಒಂದು ಹೋದ ಸತಿ RFL ಕೂತಾಗ ಬರ್ದಿದ್ದೀನಿ, ತಂದೆ ತಾಯಿಗಳ ದೃಷ್ಟಿಯಿಂದನೂ ಕೂಡ ದಿ ಕೋರ್ಟ್ ಶುಡ್ ಸ್ಟೆಪ್ ಇನ್ ಟು ದಿ ಶೂಸ್ ಆಫ್ ದಿ ಎಕ್ಸಿಕ್ಯೂಟರ್ ಅಂಡ್ ಅಂಡರ್ಸ್ಟ್ಯಾಂಡ್ ದಿ ಬಿಕ್ವೀತ್ ಅಂತ. ಯಾಕೆ ಅಂತ ಹೇಳಿದ್ರೆ, ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ, ದೊಡ್ಡವನು ಆಯ್ತು ಅವ್ನು ಚೆನ್ನಾಗಿದ್ದಾನೆ, ಅವ್ನ ಡಿಸ್ಟ್ರಿಕ್ಟ್ ಜಡ್ಜ್ ಮಾಡಿದೆ, ಫೈನ್, ಹಿ ಕ್ಯಾನ್ ಡೂ ಇಟ್ ಆನ್ ಹಿಸ್ ಓನ್. 2ನೇ ಅವನು ಚಾರ್ಟರ್ಡ್ ಅಕೌಂಟೆಂಟ್ ಆದ, ಅವ್ನು ಚೆನ್ನಾಗಿದ್ದಾನೆ, ಅವ್ನು ಮಾಡ್ಕೊತಾನೆ. 3ನೇ ಅವನು ಇಂಜಿನಿಯರ್ ಆದ, ಒಳ್ಳೆ ಕಡೆ ಕೆಲಸ ಇದೆ. 4ನೇ ಮಗನಿಗೆ ಯಾಕೋ ವಿದ್ಯೆ ಹತ್ತಲಿಲ್ಲ, ಪಾಪ ಅಷ್ಟು ನೋಡ್ಕೊಂಡು ಹೋಗ್ತಾನೆ, ನಮಗೆ ಕೊನೆ ಕಾಲಕ್ಕೆ ಏನಾರು ಅಷ್ಟು ಸಹಾಯ ಮಾಡ್ತಾನೆ. ಈ 3 ಜನ ಕರೆಯಕ್ಕಾಗಲ್ಲ, ಅದರಿಂದ ಅವ್ನು ನಮ್ಮ ಜೊತೆ ಇಟ್ಕೊಂಡು ಹೋಗಿದ್ದಾನೆ, ಇಡೀ ಮನೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅನ್ನೋದು ತಪ್ಪೇನಿದೆ? ಈ 3 ಜನ ಕನ್ನಿಸ್ಬೋದು ನಮ್ಮಪ್ಪ ನಮಗೆ ಅನ್ಯಾಯ ಮಾಡ್ದ ಅಂತ. ಅಪ್ಪ ಅಮ್ಮನ ದೃಷ್ಟಿಯಿಂದ ಯಾವ ಮಗುಗೆ ಸ್ವಲ್ಪ ಕಡಿಮೆ ಇರುತ್ತೋ ಅದಕ್ಕೆ ವ್ಯವಸ್ಥೆ ಮಾಡೋಗಿರ್ತಾರೆ ಅವರು, ಮುಂದೆ ಅದು ಬದುಕಬೇಕಲ್ಲ, ಇವ್ರದೇ ಪ್ರಾಜನಿ ತಾನೆ, ಇವ್ರು ರಕ್ತ ಹಚ್ಕೊಂಡು ಹುಟ್ಟಿರ್ತಾನೆ. ಅಂಟ ಮಂದಿಗಳು ಅದನ್ನ ವಿಶಾಲ ಬುದ್ಧಿಯಿಂದ ನೋಡ್ಬಿಟ್ರೆ ಅವ್ನು ಅನ್ಸುತ್ತೆ, ಏನೋ ನನ್ನ ಅಪ್ಪ ಅಮ್ಮಗೆಲ್ಲ ಮಾಡಿದಿನಪ್ಪ, ಅದಕ್ಕೆ ನಾನು ಒಂಚೂರು ಬಿಟ್ಟಿದ್ದಾರೆ, ಕಷ್ಟ ಸುಖ ಕಾಲಕ್ಕೆ ನೋಡಿದ್ದೀನಿ, ಅದಕ್ಕೆ ಒಂಚೂರು ಬಿಟ್ಟು. ಏನೂ ಇಲ್ಲದೆ ಹೋದ್ರು ಮಾಡಬೇಕಾದಂಥದ್ದು ಕರ್ತವ್ಯ. ಯಾಕಂದ್ರೆ ಶ್ರವಣಕುಮಾರನ್ನ ಕಂಡಂತ ನಾಡಿದು ಭುಜದ ಮೇಲೆ ಹೊತ್ಕೊಂಡು ಹೋಗಿ ತೀರ್ಥಯಾತ್ರೆ ಮಾಡಿಸ್ತಂತವ್ನು. ಈಗಲೂ ಮೈಸೂರಿನ ಒಬ್ಬನ ಸ್ಕೂಟರ್ ಮೇಲೆ ಅವ್ರ ತಾಯಿನ ಕರ್ಕೊಂಡು ಹೋಗಿರೋದು ಬರ್ತಾ ಇರುತ್ತೆ. ಇಡೀ ಭಾರತನ ಸ್ಕೂಟರ್ ಮೇಲೆ ಸುತ್ತಿದ್ದಾನೆ ತಾಯಿನ, ಬಜಾಜ್ ಸ್ಕೂಟರ್ ಮೇಲೆ. ಸೊ ಆ DNA ಎಲ್ಲೂ ಹೋಗಕ್ಕಾಗಲ್ಲ ಈ ರಾಷ್ಟ್ರದ್ದು. ಅದರಿಂದ ನೀವು ಅದೆಲ್ಲ ಏನು ಹೇಳ್ಕೊಬೇಡಿ, ನಮ್ಮಪ್ಪ ನಂಗೆ ಏನು ಬಿಡಲಿಲ್ಲ ಅಂತ. ನಾನು ಯಾವ ದೃಷ್ಟಿಯಿಂದ ಹೇಳಿದೆ ಅಂತ ಇಲ್ಲ, ನಾನು ಐ ಆಲ್ಸೋ ಟೇಕ್ ಇನ್ ದಿ ರೈಟ್ ಸ್ಪಿರಿಟ್. ಬೇಸಿಕ್ ಕಬ್ಬಿನವರು ಏನೋ ವಿಷಯ ಬಂದಾಗ ಏನಂತ BA ಬಿಟ್ಟು ಏನು ಇಲ್ಲ ಅಂದ್ರೆ ಯು ಆರ್ ದಿ ಲಕಿಯೆಸ್ಟ್ ಮ್ಯಾನ್. ಅಣ್ಣ ತಮ್ಮಂದ್ರೆ ಯಾವುದು ಗಲಾಟೆ ಬರೋದು. ಅವರು ಮಾಡಿದಂತ ಪುಣ್ಯ ಇಲ್ಲದಿದ್ರೆ ನಾವು ಈ ಭೂಮಿಗೆ ಬರಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಗಿವ್ ದಿ ಎಕ್ಸಾಂಪಲ್ ಆಫ್ IVF. ಆದ್ರಿಂದ ಇವೆಲ್ಲ ಕೂಡ ಅವ್ರು ನಮ್ಗೆ ಕೊಟ್ಟಂತ ಪುಣ್ಯ. ಅಲ್ಲಿ ನಾವು ಬೆಳಗ್ಗೆ ಹೇಳ್ತಕ್ಕಂಥ ಮಂತ್ರಗಳಲ್ಲಿ ಅದನ್ನ ಹೇಳೋದು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಕೊನೆಗೆ ಅತಿಥಿ ದೇವೋ ಭವ. ನಾಟಿ ಯಾವುದು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅತಿಥಿ ದೇವೋ ಭವ, ಅದು ಸೋಫಾದಲ್ಲಿ ಎಷ್ಟು ಮಳೆ ಚುಚ್ಚಿಬಿಡುತ್ತೆ. ಹೋಲಿ ಬಿಡಿ ನಮ್ಗೆ ಯಾಕೆ. ಹಾಗಾಗಿ ನೀವು 3 ಜನ ಇದ್ರಿ. in case if you want to settle the matter amongst you 3 also, that can also be done. But the point is, first ಅವ್ರು ಯಾರಿದ್ದಾರೆ ಅವ್ರು ಹೇಳ್ತಾರೆ, he says he has paid the rent to X, let him file a memo in the suit, that would be decided. That's all. You hold the property for and on behalf of other co-owners also to be decided in the suit. Ultimately, whoever is successful, whatever is the success,